ಎಷ್ಟು ಅವ್ಯವಹಾರ ನಡೆದಿದೆ ಅಂದ್ರೆ 1.5 ಕೋಟಿ ತನಕ ಅವ್ಯವಹಾರ ಆಗಿದೆ. ಇವರು ಏನು ಇವ್ರ ಮ್ಯಾನೇಜರ್ ಗಮನಕ್ಕೆ ಬರದಲ್ಲೇ ಈ 1.5 ಕೋಟಿ ಹೆಂಗೆ ಫ್ರಾಡ್ ಆಗಕ್ ಚಾನ್ಸ್ ಇದೆ. ಒಂದೇದು, ಇಲ್ಲೊಬ್ಬ ರೈತಂದು ನೋಡಿ, ಅವ್ನು 4 ಲಕ್ಷದ 1,20,000ಕ್ಕೆ 30 ಗ್ರಾಮ್ ಅಡಬೆ ಇಟ್ಟಿರೋದು. 1,20,000ಕ್ಕೆ 4,90,68 ಎಷ್ಟು ತಿಂಗಳಾಯ್ತು ಇದು? 3 ವರ್ಷಕ್ಕೆ 4,96,678 ರೂಪಾಯಿ ಬರುತ್ತಾ ಇದು? ಒಡವೆನೂ ಬಿಡಿಸ್ಕೊಂಡು ಇವ್ರು ನೋಟಿಸ್ ಕಳಿಸೋರಲ್ಲ, ಇದು ಯಾವ ನ್ಯಾಯ ಇದು? ಅಷ್ಟೊಂದು ಬಡ್ಡಿ ಬರುತ್ತೆ. 1,20,000 ಹಾ, ಈ ಬಿಡಿಸಿರೋ ಇಂತ ಒಂದು ಪರಿಸ್ಥಿತಿ. ಮತ್ತೆ ಏನಪ್ಪಾ ಅಂತಂದ್ರೆ ಸ್ವಸಹಾಯ ಸಂಘಗಳೆಲ್ಲ ಅಂಡರ್ ಕಂಟ್ರೋಲ್ ಎಲ್ಲಿ ಬರ್ತವೆ ಅಂತಂದ್ರೆ, ಅಲ್ಲಿಯ ಕೋಆಪರೇಟಿವ್ ಸೊಸೈಟಿ ಇದಾವಲ್ಲ, ಅಂದ್ರೆ ಸಹಕಾರ ಸಂಘಗಳು ಒಂದೊಂದು ಇದಕ್ಕೆ ಒಂದೊಂದು ಪಂಚಾಯತಿಲಿ ಒಂದೊಂದು ಇದಿರ್ತಾವೆ ಹೆಚ್ಚು ಕಮ್ಮಿ. ಆ ಹಳ್ಳಿಗಳಲ್ಲಿ ಬರುವಂತ ಸ್ವಸಹಾಯ ಸಂಘದ, ಅದು ಪುರುಷ ಸ್ವಸಹಾಯ ಸಂಘ ಇರ್ಬೋದು, ಲೇಡೀಸ್ ಸ್ವಸಹಾಯ ಸಂಘ ಇರ್ಬೋದು, ಇವ್ರು ಏನಿ ರಾಜಕಾರಣಿಗಳಿದ್ದಾರೆ, ಇವ್ರಿಗೆ ಬೇಕಾದ್ರೆ ಲೋನ್ ಕೊಡಿಸ್ಬೇಕಿಂತಾರೆ ಯಾರೋ ಒಬ್ಬನಿಗೆ, ಒಬ್ಬನಿಗೆ ಲೋನ್ ಕೊಡೋದು 10 ಲಕ್ಷವ. ಇನ್ನು 9 ಜನದ ಅಮಾಯಕರು ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಅವ್ರಿಗೆ ಒಬ್ಬನಿಗೆ 10 ಲಕ್ಷ ಕೊಟ್ಬಿಡೋದು. ಇಂಥವು ಬೇಕಾದಷ್ಟು ಮಾಡ್ಯವ್ರೆ ಫ್ರಾಡ. ಇವನ್ನೆಲ್ಲ ಏನಾದ್ರು ಚೆಕ್ ಮಾಡಿದ್ರೆ, ಅವ್ರನ್ನೆಲ್ಲ ಕರೆಸಿದ್ರೆ ಸ್ವಸಹಾಯ ಸಂಘದಲ್ಲಿ ಸಾಲ ತಗೊಂಡಿದಾರನ ನಿಜವಾಗಿ ಹೇಳೋದು 9 ಜನ ನಾವು ತಗೊಂಡಿಲ್ಲ, ಯಾರು ತಗೊಂಡಾರೋ ಗೊತ್ತಿಲ್ಲ, ನಾವು ದುಡ್ಡೇ ತಗೊಂಡಿಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಈ ಬ್ಯಾಂಕಲ್ಲಿ ಒಸಿಯ ವ್ಯವಹಾರ ಇಲ್ಲ. ಸೊಸೈಟಿನಲ್ಲಿ ಮಾಡಬಾರ್ದಂತ ಈ ಡಿಸಿಸಿ ಬ್ಯಾಂಕ್ನವ್ರು ಅವರು ಶಾಮೀಲಾಗಿ ದೊಡ್ಡ ಫ್ರಾಡ್ ಮಾಡ್ತಾರೆ. ಬೇಕಾದ್ರೆ ನಮ್ ಸೈನ್ ಬೇಕಾದ್ರೆ ಸೊಸೈಟಿ ಸೈನ್ ಹಾಕೊಟ್ರೆ ಆ ಚೆಕ್ ಅನ್ನ ಆನರ್ ಮಾಡ್ತಾರೆ ಇವರು. ಅಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇಬ್ಬರು ನೋಡ್ರಿ, ಅಲ್ಲಿ ಒಬ್ಬರನ್ನೆಲ್ಲ ಸೂಪರ್ವೈಸರ್ ಇಂದ ಹಿಡಿದು ಸೆಕ್ರೆಟರಿಗಳು, ಸೊಸೈಟಿ ಸೆಕ್ರೆಟರಿಗಳನ್ನ ಮತ್ತೆ ಇವ್ರನ್ನ ಮ್ಯಾನೇಜರ್ನ ಸೇರಿಸಿ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಡಿಸ್ಮಿಸ್ ಮಾಡ್ಬೇಕಿದನ್ನ. ಇದಾಗ ತನಕ ನೀವು ಅಜಿಟೇಷನ್ ನಿಲ್ಸಲ್ಲ ನಾವು. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಇದು ಭಾರಿ ಅನ್ಯಾಯ, ರೈತರಿಗೆ ಮಾಡುವಂತ ದೊಡ್ಡ ದೋಖ ಇದು. ಇಂಥ ದೋಖ ಮಾಡೋದ್ರೆ 1,20,000 ತಗೊಂಡ್ರೆ ನನಗೆ 4,76,000 ಚಿಲ್ಲರೆನ ಕಳಿಸ್ತೀರಾ ಅಂದ್ರೆ, 90,000 ಕಳಿಸ್ತೀರಾ ಅಂದ್ರೆ ನಿಜವಾಗಿ ಇದು ಏನು? ಇದು ಬ್ಯಾಂಕ್ ಇದು? ಯಾರನ್ನಾರು ರೈತರನ್ನ ಕೊಂದು ಬಿಡೋದ ಅಂತ ಹಿಂಗೆಲ್ಲ ಮಾಡೋದಾರೆ. ಒಬ್ಬ ರೈತಂದ ಅವ್ನ ಬ್ಯಾಂಕಲ್ಲಿ ಒಡವೆ ಇಟ್ರೆ ಆ ಒಡವೆನ ಡೂಪ್ಲಿಕೇಟ್ ಇಟ್ಟಿದ್ರಂತೆ. ಅವ್ನ್ ತಗೊಂಡೋಗಿ ಇದು ಡೂಪ್ಲಿಕೇಟ್ ಅಂತ ಹೇಳಿದ್ರೆ ಆಮೇಲೆ 3 ಗ್ರಾಮ್ ಕಡಿಮೆ ಮಾಡಿಸ್ಕೊಟ್ಬಿಟ್ಟು ಒರಿಜಿನಲ್ ಕಳಿಸ್ತಾರಂತೆ. 3 ಗ್ರಾಮ್ ಎಷ್ಟು ಇವತ್ತಾ? 45,000 ರೂಪಾಯಿ ದುಡ್ಡು ಹೋತು. ಅಂದ್ರೆ ಇವ್ರು ಮೋಸ ಮಾಡೋದೇ ದೊಡ್ಡ ಕೆಲಸ, ಫ್ರಾಡ್ ಮಾಡೋದೇ ಕೆಲಸ ಇದು. ಇಂಥದನ್ನ ಒಂದೇ ಒಂದನ್ನು ಈ ಮ್ಯಾನೇಜರ್ ಇಲ್ಲಿ 80 ಕೋಟಿ ಏನೋ ಬರೀ ಒಡವೆ ಸಾಲ ಕೊಟ್ಟವ್ರಂತೆ. ಇನ್ನೆಷ್ಟು ಫ್ರಾಡ್ ನಡೆದಿರ್ಬೋದು. ಚೀಟಿ ಕಳ್ದಂಗೆ ಒಡವೆ ಇಲ್ಲ ಅನ್ನೋದ್ರಿಂದ ಇಂಥವೆಲ್ಲ ನಡೆದೋಯ್ತು ಇಲ್ಲಿ. ಏನು ರೈತರಿಗೆ ಎಷ್ಟೋ ಜನ ಗೊತ್ತೇ ಇಲ್ಲ ಕೇಳಿದ್ರಿ, ಯಾವ ಅಕೌಂಟ್ ಐತೆ, ಏನೈತೆ. ಹಾ